ಗೀತಾ, ಮಲ್ಕೊಳ್ಳಮ್ಮ ಗೀತಾ. ಸುಮ್ಮನೆ ಯಾಕೆ ಎತ್ ಕುತ್ಕೊಂಡು ಸ್ಟ್ರೈನ್ ಮಾಡ್ಕೊಂತೀಯ? ಡಾಕ್ಟರ್ ಹೇಳಿದಾರಂತಲ್ಲ ಫುಲ್ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ. ಪರವಾಗಿಲ್ಲ ಅತ್ತೆ, ಬನ್ನಿ ಕುತ್ಕೊಳ್ಳಿ. ಅಂತೂ ಇಂತೂ ಸಿಹಿ ಸುದ್ದಿ ಕೊಟ್ಬಿಟ್ಟಿಯಲ್ಲಮ್ಮ, ನಮ್ ಅಜ್ಜಿ ತಾತನ್ ಮಾಡ್ತಾ ಇದೀಯಾ? ಹೇಗೋ ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಖುಷಿ ಆಗ್ತಾ ಇದೆ ಅತ್ತೆ. ಇವರು ಅಷ್ಟೇ ತುಂಬಾ ಖುಷಿ ಪಟ್ರು. ಹೌದು, ಮತ್ತೆ ಅಪ್ಪ ಅಮ್ಮ ಆಗೋದು ಅಂತಂದ್ರೆ ಅದು ಸಾಮಾನ್ಯದ ವಿಷಯನ ಹೇಳು. ಇವಾಗಿನ ಕಾಲದಲ್ಲಂತೂ ಮಕ್ಳಾಗೋದೇ ಕಷ್ಟ ಆಗ್ಬಿಟ್ಟಿದೆ. ಈಗಿನ ಜನರೇಷನ್ ಅವರು ಫುಡ್ ಹ್ಯಾಬಿಟ್ಸ್ ಇದೆಲ್ಲಾನು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ, ಹಂಗಾಗಿ ಸದ್ಯ ಹೆಂಗೋ ಆದಷ್ಟು ಬೇಗನೇನೆ ನಮ್ ಕೈಗೊಂದು ಗಂಡು ಹೆಣ್ಣು ಯಾವ್ದೋ ಒಂದು ಮುದ್ದಾಗಿರೋ ಒಂದು ಮೊಮ್ಮಗು ಕೊಟ್ಬಿಟ್ರೆ ನಾವ್ ಅದ್ರ ಜೊತೆ ಆಟ ಆಡ್ಕೊಂಡು ನಮ್ ಇಳಿ ವಯಸ್ಸಾಗ ಕಳೆದ್ ಬಿಡ್ತೀವಿ ನೋಡಮ್ಮ. ಸರಿಯತ್ತೆ. ಏನು ಆಗ್ಲೇ ಬಂದು ಸೊಸೆಗೇನೋ ಹೇಳ್ಕೊಡ್ತಾ ಇದೀಯಾ? ಹೌದ್, ಮತ್ತೆ ಈಗ ನನ್ ಸೊಸೆ ಪ್ರೆಗ್ನೆಂಟ್ ಅಂತ ಅಂದ್ರೆ ಅವಳಿಗೆ ಹೇಗಿರ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ತರ ಇರ್ಬಾರ್ದು, ಇದೆಲ್ಲಾನು ನಾನೇ ತಾನೇ ಹೇಳ್ಕೊಡ್ಬೇಕು. ಹೌದೌದು, ನೀನೇ ಹೇಳ್ಕೊಡ್ಬೇಕು. ಅಲ್ಲ, ಏನ್ ಗಂಗು ಇದು? ಇಷ್ಟೊಂದು ಫ್ರೂಟ್ಸ್ ಮತ್ತೆ ಇಲ್ಲಿ ಬಿಸ್ಕೆಟ್ಸ್, ಏನಿದು? ಅದೆಲ್ಲ ನಾನೇ ತರಿಸಿಟ್ಟಿರೋದು ನೋಡಮ್ಮ ಗೀತಾ. ಅಲ್ಲಿ ಫ್ರೂಟ್ಸ್ ಮತ್ತೆ ಬಿಸ್ಕೆಟ್ಸ್ ಎಲ್ಲ ತರಿಸಿಟ್ಟಿದೀನಿ. ನಿನ್ಗೆ ಏನೇ ಬೇಕು ಅಂತ ಅಂದ್ರೂ ನನ್ನ ಕೇಳು, ಆಯ್ತಾ? ನಾನ್ ತರಿಸ್ಕೊಡ್ತೀನಿ. ನಿನ್ ರೂಮೇ ಚೆನ್ನಾಗಿತ್ತು, ಬಟ್ ಆದ್ರೆ ಸ್ಟೆಪ್ಸ್ ಎಲ್ಲ ಹತ್ತಿ ಇಳಿಯೋದು ನಿನಗೆ ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಈ ರೂಮ್ ನ ಅರೇಂಜ್ ಮಾಡಿಸಿದೀನಿ. ಹೇಗಿದೆ ರೂಮ್? ನಿನ್ಗೆ ಇಷ್ಟ ಆಯ್ತಾ? ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿದೆ ರೂಮ್. ಅಯ್ಯೋ ಗೀತಾ, ನಿಮ್ ಮತ್ತೆ ಸಡಗರ ಏನ್ ಕೇಳ್ತೀಯಾ? ಈ ಫರ್ನಿಚರ್ಸ್ ಎಲ್ಲ ಇದೆಯಾ ನೋಡು, ಇದು ಇವತ್ತು ತರ್ಸ್ ಹಾಕ್ಸಿರೋದವಳು. ನಿಮ್ಗೋಸ್ಕರ ಇಮಿಡಿಯೇಟ್ ಆಗಿ ತಂದು ಹಾಕಿ ಅಂತ ಹೇಳಿ ಆರ್ಡರ್ ಮಾಡಿ ತರ್ಸ್ ಹಾಕ್ಸಿದಾಳೆ. ರೀ, ಅದೆಲ್ಲ ಏನ್ ದೊಡ್ಡ ವಿಷಯನ ಹೇಳಿ. ನನ್ ಸೊಸೆ ನನ್ನ ಮೊಮ್ಮಗು ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗೆ ನಿಮ್ ತಂದೆ ತಾಯಿಗೂ ಫೋನ್ ಮಾಡಿ ಹೇಳ್ಬೇಕಿತ್ತು ಕಣಮ್ಮ, ಅವರು ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಹಾ ಅತ್ತೆ, ನಾನು ಕಾಲ್ ಮಾಡಿದ್ದೆ, ಅಪ್ಪ ರಿಸೀವ್ ಮಾಡಿದ್ರು. ಅಪ್ಪಂಗೆ ಹೇಳ್ದೆ ನೀವ್ ಅಜ್ಜಿ ತಾತ ಆಗ್ತಾ ಇದ್ದೀರಾ ಅಂತ. ಅದಕ್ಕೆ ಅವರು ತುಂಬಾ ಖುಷಿ ಪಟ್ರು. ಈಗ್ಲೂ ಹೋಗಿ ಅಮ್ಮನ ಹತ್ರ ಹೇಳಿ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಹೌದಾ, ಸರಿ. ಹಾಗಿದ್ರೆ ನೋಡಮ್ಮ ಗೀತಾ, ನೀನು ಟೈಮಿಗೆ ಸರಿಯಾಗಿ ಇನ್ಮೇಲೆ ಊಟ ಮಾಡ್ಬೇಕು. ನೀನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ. ನಿನ್ಗೆ ಬೇಕಾದ್ರೆ ಒಂದು 4-5 ಒಳ್ಳೊಳ್ಳೆ ಸ್ಟೋರೀಸ್ ಇರೋ ಬುಕ್ಗಳನ್ನ ತಂದ್ಕೊಡ್ತೀನಿ. ನೀನ್ ಯಾವಾಗ್ಲೂ ಸ್ಟೋರೀಸ್ ಓದ್ಕೊಂಡು ಈ ದೇವ್ರ ನಾಮ ಜಪಿಸ್ತಾ ಇರು. ಈ ಅದು ಇದು ಹಾರರ್ ಫಿಲಮ್ಸ್ ಎಲ್ಲ ಬರುತ್ತಲ್ಲಮ್ಮ, ಅವೆಲ್ಲ ನೋಡಕ್ ಹೋಗ್ಬೇಡ, ಅದೆಲ್ಲ ಒಳ್ಳೇದಲ್ಲ ಈ ಟೈಮಲ್ಲಿ. ನಿನ್ಗೆ ಏನೇ ಬೇಕಾದ್ರೂ ನನ್ನ ಕೇಳು, ಆಯ್ತಾ? ನಿನ್ ಗಂಡನ ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಅವನು ಕೆಲ್ಸ 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 ಕೆಲ್ಸ, ಇವರು ಕೆಲ್ಸ ಕೆಲ್ಸ ಕೆಲ್ಸ. ನಾನ್ ಪ್ರೆಗ್ನೆಂಟ್ ಇದ್ದಾಗ್ಲೂ ಅಷ್ಟೇ, ನಿಮ್ಮ ಮಾವ ನನ್ ಬಗ್ಗೆ ಕೇರೇ ಮಾಡ್ತಿರ್ಲಿಲ್ಲ. ಅವ್ರಿಗೆ ಯಾವಾಗ್ಲೂ ಬರೀ ಕೆಲ್ಸ ಕೆಲ್ಸ ಕೆಲ್ಸ, 3 ಹೊತ್ತು ಬರೀ ಕೆಲ್ಸ. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ನಾನಿರೋವರ್ಗುನು ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಅಗಳಪ್ಪ, ನೋಡೀಗ ಹೆಂಗೈತೆ ವರ್ಷೆ. ಅಲ್ಲ ಕಣೆ ಗಂಗು, ನಿನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಸೊಸೆ ಮುಂದ್ಗಡೆ ನಾನ್ ನೋಡ್ಕೊಂಡೇ ಇಲ್ಲ ಅನ್ನೋ ತರ ಹೇಳ್ತಾ ಇದೀಯಾ. ಏಕೆ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ನೋಡ್ಕೊಂಡಿದ್ದೀರಾ. ಏನ್ ಗೊತ್ತೇನಮ್ಮ ಗೀತಾ, ರೀ ನನ್ಗೆ ಇಂತ ತಿನ್ಬೇಕು ಅನಿಸ್ತಾ ಇದೆ ರೀ. ಇವಾಗ್ಲೂ ತಿನ್ಬೇಕು ಅನಿಸ್ತಾ ಇದೆ ಅಂತಂದ್ರೆ ಇವ್ರು ತಂದ್ಕೊಡ್ತಿದ್ ಯಾವಾಗ ಗೊತ್ತಾ? ನಾನ್ ಬೆಳಿಗ್ಗೆ 11 ಗಂಟೆಗೆ ಕೇಳಿದ್ರೆ ರಾತ್ರಿ 11 ಗಂಟೆಗೆ ತಂದ್ಕೊಡ್ತಾ ಇದ್ರು ಅಂತವ್ರು ನಿಮ್ ಮಾವ. ಅಲ್ಲ ಕಣೆ, ಒಟ್ನಲ್ಲಿ ತಂದ್ಕೊಡ್ತಾ ಇದ್ನಾ ಬಸ್ರಿ ಬೈಕೇನ ಈಡೇರಿಸ್ಬೇಕು ಅಂತ ಹೇಳಿ. ನಾನು ಒಂದ್ಸರಿ ಏನ್ ಮಾಡಿದ್ದಾಳೆ ಗೊತ್ತೇನಮ್ಮ ಗೀತಾ? ಮಾವಿನಕಾಯಿ ಸಿಗಿಸಲ್ಲೇ ಅಲ್ಲ, ಇವನೇ ಆದಿತ್ಯನ ಪ್ರೆಗ್ನೆಂಟ್ ಅಲ್ಲೇ ಅನ್ಸುತ್ತೆ. ಮಾವಿನಕಾಯಿ ಎಲ್ಲೂ ಸಿಗ್ತಾ ಇಲ್ಲ. ಇವಳು ನೋಡಿದ್ರೆ ನನ್ನ ಮಾವಿನಕಾಯಿ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ. ಅಯ್ಯೋ, ಆಮೇಲೆ ನನಗ್ ಗೊತ್ತಿರೋರು ಕೆಲವ್ರು ಹೇಳಿದ್ರು, ಅಯ್ಯೋ ಮಕ್ಳು ಕಿವಿ ಹರ್ಕೊಂಡು ಹುಟ್ಟುತ್ತಪ್ಪ, ಆತರ ಎಲ್ಲ ಇದ್ ಮಾಡ್ಬಾರ್ದು, ಬಸ್ರಿ ಬೇಕೇನ ಈಡೇರಿಸ್ಬೇಕು, ಅದು ಇದು ಅಂತ ಏನೇನೋ ಹೇಳ್ಬಿಟ್ಟು ತಗೊಳಪ್ಪ. ನನಗ್ ಭಯನೇ ಸ್ಟಾರ್ಟ್ ಆಗೋಯ್ತು. ಏನಪ್ಪ ಇದು ಕತೆ ಅಂತ ಹೇಳ್ಬಿಟ್ಟು ಆಮೇಲೆ ಹುಡ್ಕೊಂಡು ಹೋದೆ. ನೀನ್ ನಂಬ್ತೀಯೋ ಬಿಡ್ತೀಯೋ ಗೀತಾ, ಆ ಮಾವಿನಕಾಯಿ ಸಿಗೋವರೆಗೂ ಬಿಡ್ಲಿಲ್ಲ. ಹುಡುಕಿ 1 ವಾರ ಆಯ್ತು. ಮಾವಿನಕಾಯಿ ಹುಡ್ಕಷ್ಟರಲ್ಲಿ ಒಂದು ಕುಕ್ಕೆ ಮಾವಿನಕಾಯಿ ತಂದು ನಿಮ್ಮ ಅತ್ತೆ ಮುಂದೆ ಇಟ್ಬಿಟ್ಟೆ ನೋಡು. ತಿನ್ನು, ಅದೆಷ್ಟು ಆಸೆ ಐತೆ, ಅದೆಷ್ಟು ಬೈಕ್ ಐತೆ ತೀರಿಸ್ಕೊಂಡ್ಬಿಡು ಅಂತ. ಹೌದಾ ಅತ್ತೆ? ಹೌದಮ್ಮ. ನಿಮ್ ಮಾವ ಮಾತ್ರ ನನಗೆ ಯಾವ್ದಕ್ಕೂ ಕೊರತೆ ಮಾಡಿರ್ಲಿಲ್ಲ. ಅಂದ್ರೆ ಜೊತೆಲಿ ಇರ್ತಿರ್ಲಿಲ್ಲ ಅನ್ನೋದ್ ಬಿಟ್ರೆ ಬೇರೆ ಎಲ್ಲಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೋಡು ಈಗ್ಲೇ ಅವ್ರ ಬಾಯಲ್ಲಿ ಬರ್ಲಿಲ್ವಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ? ಸರಿ. ಏನಿಲ್ಲದ ಆದಿತ್ಯ? ಅಯ್ಯೋ, ಅವ್ನೇನ್ ಕೇಳ್ತೀಯ? ಎಲ್ಲರಿಗೂ ಸ್ವೀಟ್ ಹಂಚ್ಬಿಟ್ಟು ಬರ್ತೀನಿ ಅಂತ ಅವ್ನ ಮನೆಗೆ ಬಂದಿಲ್ಲ. ಅದ್ ಎಷ್ಟು ಸ್ವೀಟ್ ತಗೊಂಡಿದ್ದಾನೋ ಏನೋ. ಒಳ್ಳೆ ಹುಚ್ಚು ಹುಡುಗ ಇವನು. ಎಲ್ಲ ಮಲ್ಕೊಂಡಿದ್ದಾರೆ. ಇವಾಗ್ಲೇ ಹೋಗಿ ಅವಳಿಗೆ ಫೋನ್ ಮಾಡ್ಬಿಟ್ಟು ಬರ್ಬೇಕು. ಅಲ್ಲ, ಅಷ್ಟೊಂದ್ ಸರಿ ಫೋನ್ ಮಾಡಿದ್ದಾಳೆ, ಏನ್ ವಿಷಯ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಈ ದೀಪ್ತಿಯಿಂದನೂ ನಮಗ್ ನೆಮ್ಮದಿ ಅಂತೂ ಇಲ್ಲ. ಚೆನ್ನಾಗಿ ನಿದ್ದೆ ಹೊಡಿತಿದ್ರೆ. ಇದು ಡೋರ್ ಸೌಂಡ್ ಆದಂಗಾಯ್ತಲ್ಲ. ಇದೇನಿದು? ಇವ್ರು ಇಷ್ಟೊತ್ತಲ್ಲಿ ಎಲ್ಲಿಗೆ ಎತ್ತೋದ್ರು? ಡೋರ್ ಓಪನ್ ಆಗಿದೆ, ಇವರು ಎಲ್ಲಿಗೆ ಹೋದ್ರು ಅಂತ.
ಅಲ್ಲ ವಾಶ್ರೂಮ್ ಅಂದ್ರೆ ವಾಶ್ರೂಮ್ ಇಲ್ಲ ರೂಮಲ್ಲೇ ಇದೆ. ಮತ್ತೆ ಯಾಕೆ ಹೊರಗಡೆ ಹೋದ್ರು? ನೀರು ಕುಡಿಯೋದಿಕ್ಕೆ ನೀರು ತಂದಿಟ್ಟಿದ್ದೀನಿ. ಏನಕ್ಕೆ ಇಷ್ಟೊತ್ತಲ್ಲಿ ಹೋದ್ರು ನೋಡೇ ಬಿಡೋಣ. ಹಲೋ. ಹಾ, ಹೇಳು. ಯಾಕೆ ಅಷ್ಟೊಂದು ಸರಿ ಫೋನ್ ಮಾಡಿದೀಯಾ? ಏನಾಯ್ತು? ಅದು ರೀ, ನಮ್ಮ ಮಗುಂಗೆ ತುಂಬಾ ಹುಷಾರಿಲ್ಲ ರೀ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ವಿಪರೀತ ಜ್ವರ. ನಿಮಗ್ ಕಾಲ್ ಮಾಡಿದ್ರೆ ನೀವು ಕಾಲ್ ಪಿಕ್ ಮಾಡಲಿಲ್ಲ. ಅದಕ್ಕೆ ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ರೀ. ಈಗ ಬೇರೆ ಲೇಟ್ ಆಗ್ಬಿಟ್ಟಿದೆ ರೀ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ರೀ. ಬರ್ತೀರಾ ಇವಾಗ್ಲೇ? ಏನು ಏನು ಹೇಳ್ತಾ ಇದೀಯಾ? ನಿನ್ಗೆ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ? ಆ ಎಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ಬೇಜವಾಬ್ದಾರಿತನ ಜಾಸ್ತಿ ನಿನ್ಗೆ. ರೀ ಅಲ್ಲ, ಈಗ ಜ್ವರ ಬಂದಿರೋದಕ್ಕೂ ನನ್ಗೂ ಏನ್ರಿ ಸಂಬಂಧ? ಮಗು ಹುಷಾರಿಲ್ಲ ಅಂತಂದ್ರೆ ನೀವು ನನಗೆ ಬೈತಿರಲ್ಲ. ನೋಡಿ, ಇವಾಗ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನಾನು ಥರ್ಮೋಮೀಟರ್ ಅಲ್ಲಿ ಚೆಕ್ ಮಾಡಿದೀನಿ, 104 ಇದೆ ರೀ. ತುಂಬಾ ಜ್ವರ ಇದೆ ರೀ. ಪ್ಲೀಸ್ ರೀ, ಇವಾಗ್ಲೇ ಬರ್ತೀರಾ? ನೋಡು, ಇವಾಗ ನಾನು ಮನೆಯಿಂದ ಆಚೆ ಬರೋ ಪರಿಸ್ಥಿತಿನಲ್ಲಿಲ್ಲ. ಒಂದ್ ಕೆಲಸ ಮಾಡು, ನಾನು ಇಲ್ಲಿಂದಾನೆ ಕ್ಯಾಬ್ ಬುಕ್ ಮಾಡ್ತೀನಿ. ನೀನು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಕೊ. ದುಡ್ಡು ಬೇಕಿದ್ರೆ ನಾನು ನಿನ್ಗೆ ಫೋನ್ ಪೇ ಮಾಡ್ತೀನಿ. ಹುಷಾರು, ಆಯ್ತಾ? ಹುಷಾರಾಗಿ ಹೋಗು. ನಾನು ಬೆಳಿಗ್ಗೆನೇನೆ ಹಾಸ್ಪಿಟಲ್ಗೆ ಬಂದು ನೋಡ್ತೀನಿ. ಹುಷಾರು. ಏನ್ರಿ ನೀವು ಈ ಟೈಮಲ್ಲಿ ಜೊತೆಲಿರಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಈಗ ನನಗೆ ನೋಡಿ, ನನಗೆ ನಿಮಗೆ ಬಿಟ್ರೆ ಬೇರೆ ಯಾರು ಇಲ್ಲ. ಈಗ ನೀವು ಈ ತರ ಮಾಡ್ಬಿಟ್ರೆ ನೀವು ಒಬ್ಳೆ ಏನು ಅಂತ ಮಾಡ್ಲಿ ಹೇಳಿ? ಅಟ್ಲೀಸ್ಟ್ ಡಾಕ್ಟರ್ ಮೆಡಿಸಿನ್ ತಗೊಂಬನ್ನಿ ಅಂತಂದ್ರೆ ಮಗು ಹತ್ರನಾದ್ರೂ ಯಾರಾದ್ರೂ ಇರ್ಬೇಕಲ್ವಾ ರೀ? ಪ್ಲೀಸ್ ರೀ, ನೀವ್ ಈಗ್ಲೇ ಬಂದ್ಬಿಡ್ರಿ. ನನ್ ಕೈ ಕಾಲೇ ಆಡ್ತಾ ಇಲ್ಲ ರೀ. ನೋಡು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ನಾನು ಬರೋ ಪರಿಸ್ಥಿತಿನಲ್ಲಿ ಇಲ್ಲ. ನಿನಗೆ ಅಮೌಂಟ್ನ ನಾನು ಫೋನ್ ಪೇ ಮಾಡ್ತೀನಿ. ನೀನ್ ಅಲ್ಲೇ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ಬೇಕಿದ್ರೆ ನಾಳೆ ಬಂದು ನಾನು ನೋಡ್ಕೋತೀನಿ. ಸರಿ ರೀ, ಆಯ್ತು. ಇನ್ನೇನು ಮಾಡಕ್ಕಾಗಲ್ಲ. ಸರಿ, ಕ್ಯಾಬ್ ಬುಕ್ ಮಾಡ್ತೀನಿ ಅಂದ್ರಲ್ಲ, ಬೇಗ ಮಾಡಿ. ಸರಿ ಸರಿ, ನಾನು ಈಗಲೇ ಮಾಡ್ತೀನಿ. ಇದೇನಿದು? ಇವರು ಇಷ್ಟು ಗಾಬರಿಯಿಂದ ಯಾರ ಜೊತೆ ಮಾತಾಡ್ತಿದ್ದಾರೆ? ಯಾರಿಗೂ ಹುಷಾರಿಲ್ಲ ಅಲ್ಲ, ಯಾರಿಗೂ ಹುಷಾರಿಲ್ಲ ಅಂತಂದ್ರೆ ಇವ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು? ಸರಿ, ಹಾಗಾದ್ರೆ ನಾನು ಈಗಲೇ ಕ್ಯಾಬ್ ಬುಕ್ ಮಾಡ್ತೀನಿ. ಅಕಸ್ಮಾತ್ ಕ್ಯಾಬ್ ಏನಾದ್ರೂ ಬುಕ್ ಆಗ್ಲಿಲ್ಲ ಅಂತ ಅಂದ್ರೆ ನನ್ನ ಫ್ರೆಂಡ್ಸ್ ನಾನಾದ್ರೂ ಅಲ್ಲಿ ಕಳಿಸ್ಕೊಡ್ತೀನಿ, ಆಯ್ತಾ? ನೀನು ನನಗೆ ಇನ್ಫಾರ್ಮ್ ಮಾಡ್ಬೇಕಾ? ಯಾರೇ ಬಂದ್ರು ನನಗೆ ಇನ್ಫಾರ್ಮ್ ಮಾಡಿ ನೀನು ಅವ್ರ ಜೊತೆನಲ್ಲಿ ಹಾಸ್ಪಿಟಲ್ಗೆ ಹೋಗು. ಮಗುನ ಅಡ್ಮಿಟ್ ಮಾಡ್ಕೊ. ಹುಷಾರಾಗಿ ನೋಡ್ಕೊ. ನಾನು ಬೆಳಿಗ್ಗೆ ಬೇಗನೇನೆ ಅಲ್ಲಿಗೆ ಫಸ್ಟ್ ಬರ್ತೀನಿ. ನಾನು ತಿಂಡಿನೂ ಮಾಡಲ್ಲ, ಏನೂ ಇಲ್ಲ. ಫಸ್ಟ್ ಎದ್ದ ತಕ್ಷಣ ರೆಡಿಯಾಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ನೋಡು, ಹುಷಾರು. ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ಕಾಲ್ ಮಾಡು. ನನ್ನ ಫೋನ್ನ ಸೈಲೆಂಟಲ್ಲಿ ಇಟ್ಟಿರಲ್ಲ, ರಿಂಗ್ ಮೋಡಲ್ಲೇ ಇಟ್ಟಿರ್ತೀನಿ. ಈ ನಂಬರ್ ಹೇಗಿದ್ರು ನಾನು ಶಶಾಂಕ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಏನು ಡೌಟ್ ಬರಲ್ಲ. ಓಕೆನಾ? ನೀನ್ ನನಗೆ ಕಾಲ್ ಮಾಡು. ಸರಿ ರೀ, ಆಯ್ತು. ದೀಪ್ತಿ, ನೀನೇನ್ ಮಾಡ್ತಿದೀಯ ಇಲ್ಲಿ? ಇಷ್ಟು ಕತ್ಲೆ ಮೇಲೆ ಎಲ್ಲಿ ಯಾಕೆ ಬರಕ್ ಹೋದೆ? ಅಲ್ಲ ರೀ, ನೀವ್ ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ? ಏನಾಯ್ತು? ಅದು ನೀನ್ ಯಾವಾಗ ಬಂದೆ ಇಲ್ಲಿಗೆ? ಏನಿಲ್ಲ ರೀ, ಎಚ್ಚರ ಆಯ್ತಾ? ನೋಡ್ದೆ ನೀವ್ ಇರ್ಲಿಲ್ವಲ್ಲ, ಅದಕ್ಕೆ ಮೋಸ್ಟ್ಲಿ ಟೆರೆಸ್ ಅಲ್ಲಿ ಏನಾದ್ರೂ ಬಂದಿದ್ದೀರೇನೋ ಶೆಕೆ ಅಂತ ಹೇಳಿ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಅಲ್ಲ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತ್ರಿ? ಓ, ಈಗ ಬಂದ್ಯಾ? ಅಬ್ಬ ಸದ್ಯ ಇವಳು ಏನೂ ನೋಡಿಲ್ಲ. ನಾನೇನಾದ್ರೂ ಫೋನಲ್ಲಿ ಮಾತಾಡಿದ್ದೇನಾದ್ರೂ ಕೇಳಿಸ್ಕೊಂಡ್ಬಿಟ್ಟಿದ್ರೆ, ಅಯ್ಯಪ್ಪ ದೇವ್ರೆ, ಹೆಂಗೋ ಅದೇನೋ ಹೇಳ್ತಾರಲ್ಲ, ಹಂಗೆ ಉಳ್ಕಡ್ಡಿನಲ್ಲಿ ಹೋದಂಗಾಯ್ತು. ದೇವ್ರೇ ಭಗವಂತ, ಕಾಪಾಡ್ಬಿಟ್ಟೆ ಕಣಪ್ಪ ನನ್ನ. ಇವಳಿಗೆ ಏನಾದ್ರೂ ಈ ವಿಚಾರ ಗೊತ್ತಾಗಿದ್ದಿದ್ರೆ ಹಾದಿರಂಪ ಬೀದಿರಂಪನೆ ಮಾಡ್ಬಿಡಳು. ಯಾಕೋ ಇತ್ತೀಚೆಗೆ ರಾಕ್ಷಸ್ ತರ ಬೇರೆ ಆಡ್ತಾಳೆ. ರೀ, ನಿಮ್ಮನ್ನ ಕೇಳ್ತಿರೋದು. ಇದ್ಯಾಕೆ ಈ ತರ ಗರ ಬಡ್ತಾರ ನಿಂತಿದ್ದೀರಾ? ಅಯ್ಯೋ, ಏನಿಲ್ಲಮ್ಮ ದೀಪ್ತಿ, ತುಂಬಾ ಶೆಕೆ ಆಗ್ತಿತ್ತು. ನೀನ್ ಹೇಳ್ದಿಯಲ್ಲ ಶೆಕೆ ಅಂತ, ಅದಕ್ಕೆ ಸ್ವಲ್ಪ ಗಾಳಿನಲ್ಲಿ ಓಡಾಡೋಣ ಅಂತ ಟೆರೆಸ್ ಮೇಲೆ ಬಂದೆ. ಹೌದು, ನೀನ್ ಯಾಕೆ ನಿದ್ದೆ ಮಾಡ್ಲಿಲ್ಲ? ಅಲ್ಲ, ನೀನ್ ನಿದ್ದೆ ಮಾಡ್ಬೇಕು ತಾನೆ. ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀಯ, ನಿನ್ಗೂ ರೆಸ್ಟ್ ಬೇಕಲ್ವಾ? ಹೋಗು, ಮಲ್ಕೋ ಹೋಗು. ಅದು ನಿದ್ದೆ ಬಂದಿತ್ತು, ಬಟ್ ಎಚ್ಚರ ಆಗೋಯ್ತಲ್ಲ, ಇವಾಗ ಸ್ವಲ್ಪ ನಿದ್ದೆ ಬರೋದು ಕಷ್ಟ. ಸರಿ. ಅಲ್ಲ, ಯಾರೋ ಇಲ್ಲಿ ಮಾತಾಡ್ದಂಗ ಅನ್ನಿಸ್ತಾ ಇತ್ತು, ನೀವೇನಾ? ಮಾತಾಡ್ದಂಗ? ಇಲ್ಲಪ್ಪ. ಓ, ನಿನ್ಗೆ ಮೋಸ್ಟ್ಲಿ ನಾನು ಹಾಡು ಹೇಳ್ತಾ ಇದ್ದೆ, ಅದು ಮೋಸ್ಟ್ಲಿ ಯಾರೋ ಮಾತಾಡ್ದಂಗ ಅನ್ನಿಸ್ತು ಅನ್ಸುತ್ತೆ. ತುಂಬಾ ಬೋರ್ ಆಗ್ತಾ ಇತ್ತಲ್ಲ ದೀಪ್ತಿ, ಹಂಗಾಗಿ ಒಂದೆರಡು ಹಾಡುಗಳನ್ನ ಹಾಗೆ ಗುನುಗ್ತಾ ಇದ್ದೆ ಅಷ್ಟೇ. ಸರಿ ಬಾ, ಮಲ್ಕೊಳ್ಳೋಣ, ಟೈಮ್ ಆಗಿದೆ. ಏನಿವ್ರು ಒಳ್ಳೆ ವಿಚಿತ್ರವಾಗಿ ಆಡ್ತಿದಾರಲ್ಲ. ನಾನು ಫಸ್ಟ್ ಬಂದಾಗ ಭಯ ಪಟ್ಕೊಂಡ್ರು, ನೀನೇನಿಲ್ಲೇ ಹಾಗೆ ಹೀಗೆ ಅಂತ. ಆಮೇಲೆ ನಾರ್ಮಲ್ ಆಗಿ ನಗ್ನಗ್ತಾ ಮಾತಾಡಿದ್ರಲ್ಲ, ಏನಪ್ಪ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಾ ದೀಪ್ತಿ, ಲೇಟ್ ಆಗಿದೆ. ಹಾ ಬಂದೆ ರೀ. ಸರಿ,
ಬಾ ಮಲ್ಕೊಳ್ಳೋಣ. ಸರಿ ರೀ, ಮಲ್ಕೊಳ್ಳಿ, ನೀವು ಮಲ್ಕೊಳ್ಳಿ, ನಾನು ಮಲ್ಕೋತೀನಿ.